ವೈಬ್ಸ್ ವತಿಯಿಂದ ಅಪ್ಪು ಸವಿ ನೆನಪು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ. ಇವತ್ತು ಅಪ್ಪು ಅವರ 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ NVS ಕ್ರಿಯೇಷನ್ ವತಿಯಿಂದ ಸಪ್ತಸ್ವರ ಮ್ಯೂಸಿಕಲ್ ವೈಬ್ಸ್ ಆದ್ರಿಂದ ಅಪ್ಪು ಸವಿ ನೆನಪು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 65 ಜನ ಗಾಯಕರು ಇದ್ದಾರೆ. ಎಲ್ಲರೂ ಅಪ್ಪು ಮತ್ತು ಅವ್ರ ಫ್ಯಾಮಿಲಿ ಹಾಡುಗಳನ್ನ ನಾವು ಹಾಡ್ತಾ ಇದ್ದೀವಿ. ವರ್ಷ ನಾವು ಅಪ್ಪು ಸವಿ ನೆನಪು ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ನಮ್ಮ ಕಾರ್ಯಕ್ರಮ 10 ವರ್ಷದಿಂದ ಇದೆ, NVS ಕ್ರಿಯೇಷನ್ ಅಂತ. ಅದರ ಅಂಡರಲ್ಲಿ ಸಪ್ತಸ್ವರ ಮ್ಯೂಸಿಕಲ್ ಅಂತ 3 ವರ್ಷದಿಂದ ಇದೆ. ಏನು ಸರ್? ತುಂಬ ಸರ್, ನನ್ನ ಮಗ ಚಿಕ್ಕದ್ರಿಂದನೂ ಅಪ್ಪು ಫ್ಯಾನು. ಅವನಿಗೋಸ್ಕರ ನಾನು ಅಪ್ಪು ಸವಿ ನೆನಪು ಕಾರ್ಯಕ್ರಮ ನಾನು ಮಾಡ್ಕೊಬಂದಿದ್ದೀನಿ. ಮಾತಾಡಿ ತುಂಬ ಸರ್, ಅವ್ರ ಬಗ್ಗೆ ನಾವು ಅಪ್ಪು ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಅವ್ರು ಏನು ಅನ್ನೋದು ನಮಗೆ ಅವ್ರು ಇದ್ದಾಗ ಗೊತ್ತಾಗಲಿಲ್ಲ. ಅವ್ರು ಸತ್ತ ನಂತರ ಅವರು ಎಷ್ಟು ಆಶ್ರಮಗಳಿಗೆ ಮತ್ತು ತುಂಬ ಹಲವಾರು ಒಳ್ಳೊಳ್ಳೆ ಸಾಧನೆಗಳನ್ನ ಕೆಲಸಗಳನ್ನ ಮಾಡಿದ್ದಾರೆ. ಬಡವ್ರಿಗೋಸ್ಕರ ತುಂಬ ಸೇವೆಗಳು ಮಾಡಿದ್ದಾರೆ. ಆಮೇಲೆ ಅದು ಅಲ್ಲದೆ ನಮ್ಮ ಟೀಮಲ್ಲಿ ಟೀನು ಅಂತೇಳಿ ಇವರು ಅಷ್ಟೇ ಅಪ್ಪು ಫ್ಯಾನು. ಅವ್ರು ತುಂಬ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ. ಮಾತಾಡಿ. ಹಾಂ ಹೌದು, ತುಂಬ ಖುಷಿ ಆಗ್ತಿದೆ ಸರ್. ಅಪ್ಪು ಅವ್ರ ಹಾಡು ಅಂದರೆ ಮೊದಲೇ ಇಷ್ಟ. ಹಾಗಾಗಿ ಇವತ್ತು ಅವರ ಮಾಡಿರೋ ಫಿಲ್ಮಲ್ಲೇ 7-8 ಹಾಡುಗಳನ್ನ ಮ್ಯಾಶಪ್ ಮಾಡಿಕೊಂಡು ನಾವು ಹಾಡಿದ್ದೀವಿ. ಮತ್ತು ಇಲ್ಲಿರೋ ಗಾಯಕರೆಲ್ಲರೂ ಅಪ್ಪುದು ಹಾಡುಗಳನ್ನ ತುಂಬ ಹಾಡಿದ್ದಾರೆ. ಬೆಳಗ್ಗೆ ಸುಮಾರು 9 ಗಂಟೆಗೆ ಸ್ಟಾರ್ಟ್ ಆಗಿರೋದು, ಸುಮಾರು 7-8 ಗಂಟೆಗೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಅಂದರೂ ಸುಮಾರು ಹಾಡುಗಳಿದೆ, 110 ಹಾಡುಗಳನ್ನ ನಾವು ಇವತ್ತು ಹಾಡ್ತಾ ಇದ್ದೀವಿ. ಹೌದು ಸರ್, ಖಂಡಿತ ಅವರು ಸತ್ತಿದ್ದಾರೆ ಅಂತ ನಮಗೆ ಅನ್ಸೋದೇ ಇಲ್ಲ. ಹಾಗಾಗಿ ನಾವು ಅವ್ರು ಇದ್ದಾರೆ ಅಂತ ಅದೇ ಆಶಾಭಾವನೆಯಲ್ಲೇ ನಾವು ಹಾಡುಗಳನ್ನ ಮಾಡ್ತಾ ಇದ್ದೀವಿ ಸರ್. ನನ್ನ ಹೆಸರು ವಿಜಯಶ್ರೀ ಅಂತ. ಸರ್, ಅಪ್ಪು ಅವ್ರು ಮಾಡಿರೋ ಕೆಲಸಗಳು 1-2 ಅಲ್ಲ. ಅವ್ರು ಸತ್ತ ನಂತರ ಸುಮಾರು ಜನ ಕಣ್ಣಾಗಿದ್ದಾರೆ. ಮತ್ತು ಅವರು ಇದ್ದಾಗ ಏನು ಕೆಲಸ ಮಾಡಿದ್ರೋ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಅವ್ರು ಸತ್ತ ನಂತರ ಪ್ರತಿಯೊಬ್ಬರಿಗೂ ಅವ್ರು ಮಾಡಿರೋ ಕೆಲಸಗಳು ಇದಾಗ್ತಾ ಇದೆ. ಈಗ ಅವ್ರೇನು ಒಂದು ದಾರಿ ತಮಗೆ ತೋರಿಸಿದಾರೋ ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅವರಷ್ಟು ಕೆಲಸ ಮಾಡೋಕ್ಕಾಗಲ್ಲ, ದೇವ್ರಿಗಿಂತ ದೊಡ್ಡವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ಹೆಚ್ಚಿಗೆ ಮಾತಿಲ್ಲ ಸರ್, ಮಾತಾಡೋಕ್ಕಾಗೋದು ಇಲ್ಲ. ಅವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಮ್ಮಿನೇ ಸರ್, ಅಷ್ಟು ಹೇಳ್ಬೋದು ಅಷ್ಟೇ. ಇಲ್ಲ, ಚಿಕ್ಕ ವಯಸ್ಸಿಂದ ನಾನು ಅವ್ರ ಫಿಲಮ್ ನೋಡ್ಕೊಂಡೇ ಬೆಳ್ಕೊಬಂದಿರೋದು. ಅವ್ರ ಫಿಲಮ್ಸ್ ಯಾವುದೂ ಸಹ ನಾನು ಮಿಸ್ ಮಾಡಿಲ್ಲ. ಹಾಗಾಗಿ ಈಗ ಅವ್ರು ಸತ್ತಿರೋದ್ರಿಂದ ನಮ್ಗೆ ಅನಿಸ್ತಾನೆ ಇಲ್ಲ. ಅವ್ರು ಮಾಡಿರೋ ಫಿಲಮ್ಸ್ಗಳು, ಅವ್ರ ಸಾಂಗ್ಸ್ಗಳು ಎಲ್ಲ ಇನ್ನೂ ಜೀವಂತವಾಗಿದೆ. ಹಾಗಾಗಿ ಇನ್ನೂ ಎಲ್ಲರಿಗೂ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗಬೇಕು ಅಂತ ನಾವು ಪ್ರೋಗ್ರಾಮ್ಗಳು ಮಾಡ್ಕೊತಾ ಬರ್ತೀವಿ. ಈಗ ಒಂದು 5 ವರ್ಷದಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದೇ ಥರ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಅಪ್ಪು ಅವರು ಸವಿ ನೆನಪು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಮೇಯ್ನಾಗಿ ನನಗೋಸ್ಕರ ನಮ್ಮಮ್ಮ, ಹೌದೌದು, ನನಗೆ ಅಪ್ಪು ತುಂಬ ಇಷ್ಟ ಅಂದ್ಬಿಟ್ಟು ನನಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಲ್ಲ ಇರ್ತಾರೆ. ನಾವು ಪುರ ಇಲ್ಲ, ಎಲ್ಲರೂ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಅವರು ಯಾವಾಗಲೂ ಜೀವಂತವಾಗಿ ಇದ್ದೇ ಇರ್ತಾರೆ ನಮ್ಗಳ ಜೊತೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಬಟ್ ಅವ್ರು ನನ್ನ ಜೊತೆಗೆ ಇದ್ದಾರೆ ಅಂತಲೇ ಅನ್ಕೋತಾ ಇದ್ದೀನಿ. ಇಲ್ಲ, ಆಸೆ ಇತ್ತು ಮೀಟ್ ಆಗಬೇಕು ಅಂತ, ಅದ್ರ ಅವಕಾಶಗಳು ಸಿಗಲಿಲ್ಲ ನನಗೆ. ಚಾನ್ಸಸ್ ಸಿಕ್ಕಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ ನನಗೆ. ಅದೊಂದು ಮಿಸ್ ಆಗುತ್ತೆ. ಹೌದು. ಸಚಿನ್. ಅಪ್ಪು ಅವರ ಸವಿ ನೆನಪು ಅಂತ ಕಾರ್ಯಕ್ರಮ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾಳೆ. ಸೊ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಸೊ ಅಪ್ಪು ಅವ್ರ ಫ್ಯಾನ್ಗಳು ನಾವೆಲ್ಲ. ಅಪ್ಪು ಅವ್ರ ಫ್ಯಾನು ಅಂತಲ್ಲ, ಅವ್ರ ಇಡೀ ಫ್ಯಾಮಿಲಿ ಫ್ಯಾನು ನಾವುಗಳು. ಸೊ ನಮಗೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಖುಷಿ ಆಗುತ್ತೆ. ಸೊ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ ಅನ್ನೋದು ನಮಗೆಲ್ಲ ಒಂದು ಸವಿ ನೆನಪು. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಅವರ ಹ್ಯಾಪಿ ಬರ್ಡೇನ, ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ.